ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕೊನೆಗೂ 10ನೇ ಪಾಸ್ ಆದಂತ ಅಭ್ಯರ್ಥಿಗೆ ಜೈಲು ವಾರ್ಡನ್ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದಕ್ಕೆ ಮಹಿಳೆಯರು ಪುರುಷರು ಇಬ್ರು ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ ಈ ಒಂದು ವಿಡಿಯೋದಲ್ಲಿ. ಎಲ್ಲಿ ಅರ್ಜಿ ಕರೆದಿದ್ದಾರೆ, ಅದರ ನಂತರ ಎಷ್ಟು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು ಮತ್ತು ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಯಾವುದು, ಅದರ ನಂತರ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, A to Z ಅವರಿಗೆ ಮಾಹಿತಿ ಇರತ್ತೆ ಈ ಒಂದು ವಿಡಿಯೋದಲ್ಲಿ. ಯಾರು ಜೈಲು ವಾರ್ಡರ್ ಹುದ್ದೆಗೆ ಪಡ್ಕೋಬೇಕಂತ ಇದ್ದೀರಲ್ಲ ಅವರಿಗೆ ಭರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ. ಇದು ನಮ್ಮ ಒಂದು ಭಾರತದಲ್ಲಿ ಖಾಲಿ ಇರುವಂತ ಪೋಸ್ಟ್ ಆಗಿರತ್ತೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಒಂದೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೇನೆ ನೋಡಿ. ಈ ಒಂದು ನೋಟಿಸ್ ಪ್ರಕಟ ಮಾಡಿದ್ದಾರೆ. ಎಲ್ಲಿಂದ ನೋಟಿಸ್ ಪ್ರಕಟ ಮಾಡಿದ್ದಾರೆ ಅಂತ ತುಂಬಾ ಜನರಿಗೆ ಡೌಟ್ ಇರತ್ತೆ. ಇದು ನಮ್ಮ ಒಂದು ಭಾರತೀಯ ಸಮವಸ್ತ್ರ ಸೇವೆಗಳ ನೇಮಕಾತಿ ಮಂಡಳಿಯಿಂದ ಈ ಒಂದು ಅಧಿಸೂಚನೆ ಆಗಿರತ್ತೆ. ಯಾವುದು ಸಂಸ್ಥೆ? ಸಮವಸ್ತ್ರ ಸೇವೆಗಳ ನೇಮಕಾತಿ ಮಂಡಳಿ. ಇಲ್ಲಿಂದ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಅಧಿಸೂಚನೆ ರಿಲೀಸ್ ಮಾಡಿದಂತ ದಿನಾಂಕ 21/8/2025 ಈ ಒಂದು ದಿನಾಂಕದಿಂದ ನೋಟಿಸ್ ಪ್ರಕಟ ಮಾಡಿದ್ದಾರೆ. ಇದು ನಿಮಗೆ ಕನ್ಫರ್ಮ್ ಆಗಿ ಅರ್ಥ ಆಯ್ತು. ಅದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಲ್ಲಿ ಅರ್ಜಿಗಳು ಪ್ರಾರಂಭ ಆದಂತ ದಿನಾಂಕ 22ನೇ ತಾರೀಕು 22/8/2025 ಈ ಒಂದು ದಿನಾಂಕದಂದು ಅರ್ಜಿಗಳು ಪ್ರಾರಂಭ ಆಗತ್ತೆ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25 ಸೆಪ್ಟೆಂಬರ್ 2025. ನೋಟಿಸ್ 21ನೇ ತಾರೀಕು 22ನೇ ತಾರೀಕಿಂದ ಅರ್ಜಿಗಳು ಪ್ರಾರಂಭ ಆಗತ್ತೆ ಮತ್ತು ಕೊನೆಯ ದಿನಾಂಕ ಸೆಪ್ಟೆಂಬರ್ 25ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ನಿಮಗೆ ಕನ್ಫರ್ಮ್ ಆಗಿ ದಿನಾಂಕ ಬಗ್ಗೆ ಗೊತ್ತಾಯ್ತು. ಇನ್ನು ಇದಕ್ಕೆ ಯಾವ ಒಂದು ಪೋಸ್ಟ್ ಇದಾವ ಅದನ್ನ ತಿಳ್ಕೊಬೇಕಾಗತ್ತೆ. ಇಲ್ಲಿ ಖಾಲಿರುವಂತ ಪೋಸ್ಟ್ ಮೊದಲನೇದಾಗಿ ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕಂತಿತ್ತಪ್ಪ ಅಂದ್ರೆ ಇಲ್ಲಿ ಸ್ಥಾನ ಅಂದ್ರೆ ಅಗ್ನಿಶಾಮಕ ಸ್ಥಾನ ಆಗಿರತ್ತೆ. ಇದರಲ್ಲಿ ಕೂಡ ಜೈಲು ವಾರ್ಡರ್ ಪೋಸ್ಟ್ಗೆ ನೇಮಕಾತಿ ಆಗ್ತಾ ಇದೆ. ಜೈಲು ವಾರ್ಡರ್ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಜೈಲು ವಾರ್ಡರ್ ಹುದ್ದೆಗೆ ಸಂಬಂಧಪಟ್ಟಂತೆ ಈ ಒಂದು ನೇಮಕಾತಿ ಆಗ್ತಾ ಇದೆ. ಇದರಲ್ಲಿ ಇನ್ನೊಂದು ಪೋಸ್ಟ್ ಇರತ್ತೆ, ಅಗ್ನಿಶಾಮಕ ಕಾನ್ಸ್ಟೇಬಲ್, ಅದನ್ನೇ ಕರೀತಾರೆ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಬಹುದು. ಇದು 2025ರ ನೇಮಕಾತಿ. ಈಗಾಗಲೇ ಇದ್ರ ಬಗ್ಗೆ ನಾನು ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಆರ್ಟಿಕಲ್ ಬರದನ್ನ ಅಪ್ಲೋಡ್ ಮಾಡಿದ್ದೇನೆ. ಈಗಾಗಲೇ ತುಂಬಾ ಜನ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಚೆಕ್ ಮಾಡಿರ್ಬೋದು. ಈಗಾಗಲೇ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋ ಮಾಡೋಕ್ಕಿಂತ ಮುಂಚಿತವಾಗಿ 2 ದಿನ ಇರೋಕ್ಕಿಂತ ಮುಂಚಿತವಾಗಿ ಅಲ್ಲಿ ನಾನು ನಿಮಗೆ ನೋಟಿಸ್ ಬಗ್ಗೆ ಅಪ್ಡೇಟ್ ಕೊಡ್ತಾನೆ ಇರ್ತೇನೆ. ದಯವಿಟ್ಟು ಅಲ್ಲಿ ಹೋಗಿ ವಿಸಿಟ್ ಮಾಡಿಕೊಂಡು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಮತ್ತೆ ಇನ್ನೊಂದು ಹೇಳಬೇಕು, ವಿದ್ಯಾರ್ಥಿಗಳಿಗೆ ಏನೆಲ್ಲ ವಿದ್ಯಾರ್ಹತೆ ಆಗಿರಬೇಕು ನೋಡಿ. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳಿಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ SSLC ಪಾಸ್ ಆಗಿರ್ಬೇಕಾಗತ್ತೆ. SSLC ಅಂದ್ರೆ 10ನೇ ಪಾಸ್ ಆದಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದಿಷ್ಟೇ ನೋಟಿಸ್ ಆಗಿರತ್ತೆ. ಇದೇನು ಕಾಣಿಸ್ತಾ ಇದೆಯಲ್ಲ, ಇಷ್ಟೇ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೆ ನಿಮಗೆ ವಿಸ್ತಾರ ರೂಪದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ಶೈಕ್ಷಣಿಕ ಅರ್ಹತೆ SSLC ಪಾಸ್ ಆಗಿರ್ಬೇಕು. ಇದಕ್ಕೆ ವಯೋಮಿತಿ 18 ವರ್ಷದಿಂದ 26 ವರ್ಷ ತನಕ ಅವಕಾಶ ಕೊಟ್ಟಿದ್ದಾರೆ. ಒಂದು ಸ್ನೇಹಿತರೆ, 18 ವರ್ಷದಿಂದ 26 ವರ್ಷ ಇದು ಏಜ್ ಲಿಮಿಟ್ ಆಗಿರತ್ತೆ. 18ರಿಂದ 26 ವರ್ಷದ ತನಕ ಅವಕಾಶ ಇರತ್ತೆ ಅಪ್ಲಿಕೇಶನ್ ಹಾಕಿ. ಇದಕ್ಕೆ ಒಂದು ಪರೀಕ್ಷೆ ಇಟ್ಟಿದ್ದಾರೆ. ಜೈಲು ವಾರ್ಡರ್ ಅದೆಲ್ಲ ಇದಕ್ಕೆ ಪರೀಕ್ಷೆ ಇರತ್ತೆ. ಅಗ್ನಿಶಾಮಕ ಕಾನ್ಸ್ಟೇಬಲ್ಗೆ ಪರೀಕ್ಷೆಗಳು ಇಟ್ಟಿರ್ತಾರೆ. ಅದು 9ನೇ ತಾರೀಕು 9 ನವೆಂಬರ್ 2025 ನಿಮಗೆ ಪರೀಕ್ಷೆ ಇರತ್ತೆ. 9ನೇ ತಾರೀಕು ನವೆಂಬರ್ ತಿಂಗಳು 2025ರಂದು ಪರೀಕ್ಷೆ ಇರತ್ತೆ. ಮತ್ತು ಅಧಿಕೃತ ಅಂತರ್ಜಾಲ ತೆಳಗಡೆ ಡಿಸ್ಕ್ರಿಪ್ಷನ್ ಭಾಷಣ ಇರತ್ತೆ, ಚೆಕ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮತ್ತು ಪುರುಷರಿಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂದ್ರೆ ಇಲ್ಲಿ ಮಹಿಳಾ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಸುಮಾರು ಪುರುಷ ಅಭ್ಯರ್ಥಿಗೆ 142 ಪೋಸ್ಟ್ ಇರತ್ತೆ. ಅದ ನಂತರ ಮಹಿಳಾ ಅಭ್ಯರ್ಥಿಗಳಿಗೆ ಸುಮಾರು 38 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಕಾಣಿಸೋದಿಲ್ಲ. 38 ಪೋಸ್ಟ್ಗಳು ಖಾಲಿ ಇರತ್ತೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರೋದು ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. 38 ಪೋಸ್ಟ್ ಮಹಿಳೆಯರಿಗೆ ಇರತ್ತೆ, ಪುರುಷರಿಗೆ 142, ಒಟ್ಟಿಗೆ 180 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ 100 ಪೋಸ್ಟ್ ಇದೆಲ್ಲ 180 ಪೋಸ್ಟ್ಗಳು ಖಾಲಿ ಇರತ್ತೆ. ಇದಕ್ಕೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಭಾರತದಲ್ಲಿ ಕೆಲಸ ಇರತ್ತೆ. ಆಸಕ್ತಿ ಇದ್ದವರು ಅಪ್ಲಿಕೇಶನ್ ಹಾಕಬಹುದು. ಬೇಡ ಅಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯಗೋಸ್ಕರ ವೇಟ್ ಮಾಡೋರು ಕರ್ನಾಟಕ ರಾಜ್ಯದಿಂದ ಏನು ಒಳ ಮೀಸಲಾತಿ ಕೂಡ ಜಾರಿ ಮಾಡಿದ್ದಾರೆ. ಆ ಒಂದು ಜಾರಿ ಆಗಿದೆ. ಈಗ ನೋಡಿದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಜಾರಿ ಮಾಡಿದ್ದಾರೆ. ಇನ್ನು ಕೆಲವೇ ದಿನ ಅಂದ್ರೆ ಈಗ ಒಂದೊಂದಾಗಿ PSI ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ರು. ಇನ್ಮೇಲೆ ನೇಮಕಾತಿ ಸ್ಟಾರ್ಟ್ ಆಗತ್ತೆ. ಇನ್ನು ಒಂದೇ ತಿಂಗಳಲ್ಲಿ ಹೊಸ ನೇಮಕಾತಿ ಅರ್ಜಿಗಳು ಪ್ರಾರಂಭ ಆಗತ್ತೆ. ನಿಮಗೆ ಒಂದೊಂದಾಗಿ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ತುಂಬಾ ಯೂಸ್ ಆಗತ್ತೆ.
ಇದ್ರ ಬಗ್ಗೆ ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇನ್ನು ಆಯ್ಕೆ ವಿಧಾನದಲ್ಲಿ ಮೊದಲಿಗೆ ನಿಮಗೆ ಡಾಕ್ಯುಮೆಂಟ್ಸು, ಸಂದರ್ಶನ, ಅದ ನಂತರ ದೈಹಿಕ ಪರೀಕ್ಷೆ, ಆನ್ಲೈನ್ ಪರೀಕ್ಷೆ, ಈ ರೀತಿಯ ನಮಗೆ ಪರೀಕ್ಷೆಗಳು ಇಟ್ಟಿರ್ತಾರೆ. ಇದರಲ್ಲಿ ಪಾಸ್ ಆಗಬೇಕು. ಇನ್ನು ಎಷ್ಟು ನಿಮಗೆ ಸಂಬಳ ಕೊಡ್ತಾರೆ, ಸ್ಯಾಲ್ರಿ ಎಷ್ಟಿದೆಯಪ್ಪ ಅಂದ್ರೆ ಸುಮಾರು 18,000ದಿಂದ 18,200ರಿಂದ 67,100 ತನಕ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಎಷ್ಟು ಹೇಳಿ? 18,200ರಿಂದ 67,100 ತನಕ ನಿಮಗೆ ಸ್ಯಾಲ್ರಿ ಇರತ್ತೆ ಪರ್ ಮಂತ್ ಆಗಿ. ಇದು ವರ್ಗಾವಣೆಗೆ ಸಂಬಂಧಪಟ್ಟಂತೆ ನಿಮಗೆ ಭತ್ಯೆಗಳು, HR, ಅಲ್ಲಿರುವಂತ ಕೆಲಸದ ಅನುಭವಕ್ಕೆ ಸಂಬಂಧಪಟ್ಟಂತೆ ವೇತನ ಸೇನೆ ಕೂಡ ಜಾಸ್ತಿ ಆಗತ್ತೆ. ಸ್ಟಾರ್ಟಿಂಗ್ ನಲ್ಲಿ ನಿಮಗೆ 18,000 ಕೊಡೋದಲ್ಲ. ಹೌದು ಸ್ನೇಹಿತರೆ, ಸ್ಟಾರ್ಟಿಂಗ್ ನಲ್ಲಿ 18,000 ಇರೋದಲ್ಲ. ಎಷ್ಟು ಇರತ್ತೆ ಅಂದ್ರೆ ಸುಮಾರು ನಿಮಗೆ 18 ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಭತ್ಯೆಗಳು ಸೇರ್ಪಡೆ ಮಾಡ್ತಾರೆ. ಈ ಒಂದು HR ಕೂಡ ಸೇರ್ಪಡೆ ಆಗತ್ತೆ, ಭತ್ಯೆಗಳು ಸೇರ್ಪಡೆ ಮಾಡ್ತಾರೆ. ಟೋಟಲ್ ಆಗಿ ನನಗನ್ಸೋ ಮಟ್ಟಿಗೆ 27ರಿಂದ 30,000 ತನಕ ನಿಮಗೆ ಸ್ಯಾಲ್ರಿ ಸಿಗತ್ತೆ ಪರ್ ಮಂತ್ ಆಗಿ, ಎಲ್ಲ ಸೇರಿಸ್ಕೊಂಡು. ಈ ರೀತಿಯಾಗಿ ನಿಮಗೆ ಸ್ಯಾಲ್ರಿ ಸಿಗತ್ತೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಯ್ತು. ಇದು ಭಾರತೀಯ ತಮಿಳುನಾಡು ಸಮವಸ್ತ್ರ ಸೇವೆಗಳ ನೇಮಕಾತಿ ಮಂಡಳಿಯಲ್ಲಿ ಅರ್ಜಿ ಕರೆದಿದ್ದಾರೆ. ಆಸಕ್ತಿ ಇದ್ದವರು ಅರ್ಜಿ ಸಲ್ಲಿಸಿ. ಬೇಡಪ್ಪ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ವೇಟ್ ಮಾಡ್ತೀವ ಅಂದ್ರೆ ಅರ್ಜಿ ಸಲ್ಲಿಸಬಹುದು. ನಿಮ್ಗೆ ಯಾವುದೇ ರೀತಿಯ ಗೋಳಪುರ ಅಂತ ತಿಳಿಸ್ಕೊಟ್ಟಿಲ್ಲ. ನಿಮ್ಗೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ತುಂಬಾ ಜನ ಕೇಳ್ತೀರಾ. ಅಧಿಕೃತ ವೆಬ್ಸೈಟ್ ಇದೆಯಲ್ಲ, ನಮ್ಮ ಒಂದು ಟೆಲಿಗ್ರಾಮ್ ವೆಬ್ಸೈಟ್ ಕೊಟ್ಟಿದ್ದೇವೆ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾಕೆ ಜೂಮ್ ಮಾಡ್ತಾ ಇದ್ದೇನೆ ಅಂದ್ರೆ ಅಲ್ಲಿ ವೆಬ್ಸೈಟ್ ಇದೆ, ಅದೇ ಒಂದು ಕಾರಣಕ್ಕಾಗಿ. ಇಲ್ಲಿದೆ ನೋಡಿ ವೆಬ್ಸೈಟು. ಈ ಒಂದು ವೆಬ್ಸೈಟ್ದಲ್ಲಿ ಅರ್ಜಿ ಸಲ್ಲಿಸಬಹುದು. www.com ಇದೇನು ಕಾಣಿಸ್ತಾ ಇದೆಯಲ್ಲ, ಈ ಒಂದು ವೆಬ್ಸೈಟ್ ನೋಟ್ ಮಾಡ್ಕೊಳ್ಳಿ. ನಿಮಗೆ ಕಾಣಿಸ್ತಾ ಇರಬಹುದು ಈಗಾಗಲೇ ಈ ಒಂದು ವೆಬ್ಸೈಟು. ಈ ಒಂದು ವೆಬ್ಸೈಟ್ದಲ್ಲಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತ ಮತ್ತು ಮಾಹಿತಿಗಳನ್ನು ಪಡೆಯಬಹುದು ಈ ಒಂದು ವೆಬ್ಸೈಟ್ದಲ್ಲಿ ಅಂತ ಕೊಟ್ಟಿದ್ದಾರೆ. www.com TNUSRB.TN.GOV.in ಗೆ ಭೇಟಿ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ ಅಥವಾ ಇನ್ಸ್ಟಾದಲ್ಲಿ ಕೂಡ ನಮಗೆ